ಸರ್ ನಾವು ನ್ಯಾಯ ತಗೋಕೆ ನಮ್ಮ ಸರ್ ಸಲುವಾಗಿ ಬಂದೀವ್ರಿ ಸರ್ ಇಲ್ಲಿ ನಮ್ಮ ಕನಕಪ್ಪ ಸರ್ ರೀ ಸರ್ ಕನಕಪ್ಪ ಸರಿಗೆ ರೀ ಸಸ್ಪೆಂಡ್ ಮಾಡ್ಯಾದಂತ್ರಿ ಸರ್ ಯಾರೇ ಅವ್ನ ಹೆಸರನ್ನೇ ಗೊತ್ತಿಲ್ರಿ ಸರ್ ನಮಗೆ ಆದ್ರೂ ನಾವು ಇಲ್ಲಿ ಬಂದೀವ್ರಿ ಯಾಕೆ ಮಾಡ್ಯಾದಂತ್ರಿ ನಿನ್ನೆಯಿಂದ ಊಟ ಇಲ್ರಿ ಸರ್ ನಮಗೆ ಊಟ ನೀರ್ರಿ ಸರ್ ಇಷ್ಟು ಸಣ್ಣ ಸಣ್ಣ ಮಕ್ಕಳು ಆದ್ರಿ ಸರ್ ಅವ್ರಿಗೆ ಊಟ ಮಾಡಿಲ್ರಿ ಎಷ್ಟು ಹಳಕೆಸಿ ಇದು ಮಾಡ್ಲಾಕತ್ತಾದ್ರಿ ಸರ್ ಪ್ಲೀಸ್ ರೀ ಸರ್ ನಮಗೆ ಇದು ಮಾಡ್ರಿ ನಮ್ಮ ಸರಿಗೆ ಹೌದು ಸರ್ ಯಾರು ಮಾಡಿದ್ರು ಬರತನ ನಮ್ಮ ಕಾಲಿಗೆ ಇದು ಮಾಡ್ಬೇಕ್ರಿ ಸರ್ ಅಲ್ಲಿ ತನ ನಾವು ಹೋಗೋಳ್ರಿ ಸರ್ ಯಾಕೆ ಮಾಡ್ಯಾದ್ರಿ ಸರ್ ಅವ್ರ ಮಕ್ಕಳು ಇಲ್ರಿ ಸರ್ ಅವ್ರು ಮಕ್ಕಳು ಇದ್ದಿದ್ದಂದ್ರೆ ಗೊತ್ತಾಗ್ತಿದೆ ರೀ ಸರ್ ಯಾಕಂದ್ರೆ ಮಕ್ಕಳಂದ್ರೆ ಏನು ಅಂತ್ರಿ ನಮ್ಮ ಸರ್ ಮೇಲೆ ಇಷ್ಟು ದೊಡ್ಡ ನ್ಯಾಯ ಮಾಡ್ಯಾದ್ರಿ ಸರ್ ಅವ್ನಿಗೆ ಕರ್ಕೊಂಡು ಬರ್ರಿ ಸರ್ ಪ್ಲೀಸ್ ಸರ್ ಭಾಳ ಚಲೋ ಸಂಜೆಗೆ ಶಾಲೆ छुट्टी ಆದ್ಮೇಲೆ 9 ರಿಂದ 10 ಗಂಟೆ ತನಕ ಕ್ಲಾಸ್ ತಗೋತಾದ್ರಿ ನಿಮ್ಗೆ ಒಳ್ಳೆ ಆಗ್ಬೇಕು ನೀವು ಹುರಿ ಸರ್ ನನಗ್ರಿ ಈಗ ಅವ್ನ ಕನಸ ಏನು ಅವ್ನ ಗುರಿ ಏನಾದಂತ್ರಿ ನನಗ್ರಿ ಮಂಗಳೂರು ಅಂತ ಕಳಿಸ್ಬೇಕಂತ್ರಿ ಸರ್ ನಂದು ಹಾಸ್ಟೆಲ್ ರೀ ನೀವು ಭಾಳ ಚಲೋ ಇದೆ ಕಲಿಸ್ತಿ ನೀವೆಲ್ಲರೂ ಕಲೀಲಿಕತ್ತೀರಿ ನಿಮಗೆ ನಾನು ಬಿಟ್ಟು ಬರ್ತೀನಿ ಅಂತಲೇ ಹೇಳಿ ಹೋಗ್ಯಾದ್ರಿ ಆದರೂ ನಮ್ಮ ಸರ್ ರೀ ನಮ್ಮ ನ್ಯಾಯ ಮಾಡ್ಯಾದ್ರಿ ಸರ್ ನಮ್ಮ ಸರ್ ಜೊತೆ ಏನು ಮಾಡ್ಬೇಕ್ರಿ ಸರ್ ಅನ್ಯಾಯ ಮಾಡ್ಯಾದ್ರಿ ಸರ್ ಬಾಂಬೆ ಹೋಗಿ ಕರ್ಕೊಂಡು ಬರ್ತಾದ್ರಿ ಸರ್ ಚೆನ್ನೈ ಆಂಧ್ರ ಎಲ್ಲಾರಿಗೆ ಹೋಗಿ ಕರ್ಕೊಂಡು ಬರ್ತಾದ್ರಿ ದನಗಳಿಗೆ ಇದು ಮಾಡಕ್ಕೆ ಹೋಗಿದಂದ್ರೆ ಕರ್ಕೊಂಡು ಬರ್ತಾದ್ರಿ ಸರ್ ಮತ್ತೆ ನೀವು ಶಾಲೆ ಕಲಿಯರಿ ನೀವು ಭವಿಷ್ಯ ಈಗ ಚಲೋ ಆಗ್ಬೇಕು ನೀವು ಭವಿಷ್ಯ ಚಲೋ ಆಗ್ಬೇಕಂದ್ರೆ ನೀವು ಮುಂದೆ ಚಲೋ ಆಗ್ತೀರಿ ಶಾಲೆ ಕಲೀರಿ ಅಂತ ಇಷ್ಟು ತಿಳಿಸಿ ಹೇಳ್ತಾದ್ರಿ ಸರ್ ನಮ್ಮ ಸರ್ ಹೂರಿ ಸರ್ ಅನ್ಯಾಯ ಭಾಳ ದೊಡ್ಡ ಮಾಡ್ಯಾದ್ರಿ ಸರ್ ನಾವು ಶಾಲೆಗೆ ಹೋಗೋಳ್ರಿ ಸರ್ ನಮ್ಮ ಸರ್ ಬರಲ್ತನ ರೀ ನಾವು ಶಾಲೆಗೆ ಹೋಗೋಳ್ರಿ ಮತ್ತೆ ಇಲ್ಲಿಂದ ಎದ್ದಳ್ರಿ ಸರ್ ಎದ್ದಳಲ್ರಿ ನಾವು ಸರ್ ಬರತನ ಇಲ್ಲಿಂದ ಹೋಗಲ್ನೇ ಇಲ್ರಿ ಸರ್ ಸರ್ನೇ ಬರ್ಬೇಕು ನಮ್ಮ ಕರ್ಕೊಂಡು ಹೋಗ್ಬೇಕ್ರಿ ಸರ್ ಶಾಲೆಗೆ ಅಲ್ಲಿ ತನ ನಾವು ಹೋಗಲ್ರಿ ಸರ್ ಮತ್ತೆ ಊಟನೇ ಮಾಡಲ್ರಿ ಹಾಂ ಸರ್ ನಮ್ಮ ಸರೇ ಕರ್ಕೊಂಡು ಹೋಗ್ಬೇಕ್ರಿ ಸರ್ ಹಾಂ ಹೇಳಲ್ರಿ ನಮಗೆ ನ್ಯಾಯ ಬೇಕ್ರಿ ಸರ್ ನಾವು ಪ್ರಯತ್ನ ಮಾಡಿ ಬಂದೀವ್ರಿ ನಮ್ಮ ಸರ್ ಈಗ ಇದು ಮಾಡೇ ಮಾಡ್ಬೇಕಂತ್ರಿ ಸರ್ ನಾವು ಪ್ರಯತ್ನ ಮಾಡೀವ್ರಿ ನಮ್ಮ ಗುರಿ ಪೂರ್ತಿ ಆಗ್ಬೇಕ್ರಿ ಸರ್ ಅದಕ್ಕೆ ಬಂದೀವ್ರಿ ಸರ್ ಶಾಲೆಯ ಶಿಕ್ಷಕ ಕನಕಪ್ಪ ಅವರಿಗೆ ಸಸ್ಪೆಂಡ್ ಮಾಡಿದ್ದಾರೆ ಯಾವ ಕಾರಣಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಆಮೇಲೆ ಹುಡುಗರೆಲ್ಲ ಬಂದು ಕೂತಲ್ಲ ಸ್ಟ್ರೈಕ್ಗೆ ಏನು ಅಷ್ಟೊಂದು ಬೇಕಾದ್ರೆ ಇದ್ರ ಶಾಲೆಗೆ ಅಂತ ಇಲ್ಲ ಯಾವುದೇ ಶಾಲೆ ಬಗ್ಗೆ ಶಿಕ್ಷಕರ ಮೇಲೆ ಅಮಾನತು ಮಾಡ್ರಿ ಇವರು ಸರಿಯಾಗಿ ಟೈಮಿಗೆ ಬರಲ್ಲ ಅದು ಬರಲ್ಲ ಅಂಥೇಳಿ ಕಂಪ್ಲೇಂಟ್ ಮಾಡೋರೇ ಈಡಿ ಜಾಸ್ತಿ ಈ ಮಾಸ್ತರ ಬಗ್ಗೆ ಇಷ್ಟೊಂದು ಜನ ನಿನ್ನೆ ಸಾಯಂಕಾಲ 3 ಗಂಟೆಗೆ ಇವರು ಅಮಾನತು ಆದೇಶ ಬಂದ ತಕ್ಷಣ ಇಲ್ಲಿವರೆಗೆ ಮಕ್ಕಳನ್ನು ಊಟ ನೀರು ಮಾಡ್ತಾ ಇಲ್ಲ ಪಾಲಕರು ಮಾಡ್ತಾಯಿಲ್ಲ ಇಡೀ ಊರಿನ ಜನ ನಮ್ಮ ಮಕ್ಕಳನ್ನು ಕೆಲವಷ್ಟು ಮಕ್ಕಳು ಭಾಳ ಮಂದಿ ಶಾಲೆಗೆ ಓದೋದಿರ್ಬೋದು ಆದರೆ ನಮ್ಮ ಊರಿನ ಸುಧಾರಣೆ ಮಾಡಿದ್ದಾರೆ ಇವರು ಈ ಶಾಲೆಯ ಮಾಸ್ತರು ಇವರು ವಿನಾಕಾರಣ ಏನು ಅವ್ರದ್ದು ತಪ್ಪಂದರೆ ಯಡ್ರಾಮಿಯಲ್ಲಿ ಒಂದು ಸಣ್ಣದೇ ನಮ್ಮ ಮಂದಿ ಹುಡುಗಿ ಮೇಲೆ ಅತ್ಯಾಚಾರ ಆಗಿದೆ ಈ ಮಕ್ಕಳು ಅಂಜಲಕ್ಕೆ ಶುರು ಮಾಡಿದರು ನಾವು ಟೂರಿಗೆ ಹೋಗ್ಬೇಕಾದ್ರೆ ನಮ್ಗೆ ದೊಡ್ಡವ್ರು ಬರ್ರಿ ಅಥವಾ ಪಾಲಕರು ಬರ್ರಿ ನಾವು ಯಾರಿಗನ್ನು ಗಣಸ ಮಕ್ಕಳಿಗೆ ಕಳ್ಸೋದಾಗಲ್ಲ ಅಂಥೇಳಿ ನಾವು ಒಂದು 4 ಜನ ಹುಡುಗಿಯರಿಗೆ ಅವರು ತಂದೆ ತಾಯಿ ಇಲ್ಲೇ ಇದ್ದಾರೆ ನೋಡ್ರಿ ತಂದೆಯವರು ಅಂಥ ಹೈಸ್ಕೂಲ್ ಮಕ್ಕಳು ಅದೇ ಶಾಲೆಯಲ್ಲಿ ಓದಿದ ಮಕ್ಕಳೇ ಅವ್ರ ಪರಿಚಯ ಇದ್ದ ಕಾರಣ ಅವ್ರನ್ನ ತಂದೆಯವ್ರದ್ದು ಮತ್ತು ತಾಯಿ ಪಾಲಕರದು ಅವ್ರದ್ದು ಅಂಡರ್ಟೇಕಿಂಗ್ ಲೆಟರ್ ಬರ್ಕೊಟ್ಟು ಪರವಾನಗಿ ಪತ್ರ ತೊಗೊಂಡ ಮೇಲೆ ಈ ಮಾಸ್ಟರ್ ಹೋಯ್ದು ಅವ್ರದ್ದೇನು ತಪ್ಪಿಲ್ಲ ಆಮೇಲೆ ಇವ್ರಿಗೆ ನೋಟಿಸ್ ಕೊಟ್ಟ ಮೇಲೆ ಇವರು DDPI ಆಫೀಸ್ನವ್ರು ಎನ್ಕ್ವೈರಿ ಮಾಡಬೇಕು ಪಾಲಕರಿಗೆ ಕೇಳಬೇಕು ಊರನ್ನು ಕೇಳಬೇಕು ಗ್ರಾಮಸ್ಥರು SDMC ಕೇಳಬೇಕು ಏನು ಕೇಳಲಾರ್ದೆ ಈ ಶಿಕ್ಷಕರ ಮೇಲೆ ಅಮಾನತು ಮಾಡಿದ್ದು ಇದರಲ್ಲಿ ಒಳ ಜಗಳ ಇದೆ ನಮ್ಮ ಊರಿನ ಮಾಸ್ತರು ಏನು ಮಾಡ್ತಾರೆ ಅಂದರೆ ಈ ಆಫೀಸ್ನವ್ರಿಗೆ ರೊಕ್ಕ ಕೊಡಲ್ಲವ ಇವರು ದುಡ್ಡು ಕೊಡ್ರಿ ಅಂತಾರೆ ಈ ದುಡ್ಡಿನಕ್ಕಾಗಿ ಮಾಡಿದ್ವಿ ಇವ್ರ ಕೆಲಸ ಇವ್ರದ್ದು ಒಳಗೆ ಅವ್ರು ಏನಂತಾರೆ ನನ್ನ ಮಕ್ಕಳ ಶಾಲೆಗೆ ನಾನು ಎಲ್ಲಿ ಭಿಕ್ಷೆ ಬಿಡಿ 1 ಲಕ್ಷ ತರ್ತೀನಿ ಅಂತಾರೆ ಅವರು ನಾನು ಕೊಡ್ತೀನಿ ಆದರೆ ಇವ್ರಿಗೆ ನಾ ಕೊಡಲ್ಲ ಅನ್ಯಾಯ ಕೊಡೋದು ಈ ಕೆಲವು ಮಾಸ್ಟರ್ಗಳು ಇಸ್ಪಟ್ ಆಡ್ತಾರೆ ಬಡ್ಡಿ ವ್ಯವಹಾರ ಮಾಡ್ತಾರೆ ಈ ಮಕ್ಕಳು ವ್ಯವಹಾರ ಮಾಡ್ಕೊಂಡು 2 ತಾಸು ಶಾಲೆಗೆ ಹೋಗ್ತಾರೆ ಅವ್ರು ಇವ್ರಿಗೆ ದುಡ್ಡು ಕೊಟ್ಟು ರಾಟಿ ಬಿದ್ದದು ಅವ್ರಿಗೆ 10 ಸಲ ಅವರಿಗೆ ಇಲ್ಲಿಂದ ಹಿಡಿದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ 15 ದಿವಸದ ಮುಂಚೆ 26ನೇ ಗಣರಾಜ್ಯೋತ್ಸವ ದಿನ ಇಡೀ ಕರ್ನಾಟಕ ನಮ್ಮ ಯಾದಗಿರಿ ತಾಲೂಕಿನ ಒಳ್ಳೆ ಶಿಕ್ಷಕ ಅಂತ ಪ್ರಶಸ್ತಿ ಇದೇ ಇಲಾಖೆಯವರು ಕೊಟ್ಟರೆ ಅವರಿಗೆ ನಾವು ಗೌರವ ಕೊಟ್ಟಿವಿ ಅಲ್ಲಿ ಅವತ್ತಿನ ದಿವಸ ಸನ್ಮಾನ ಮಾಡಿವಿ ಮತ್ತು 2 ದಿವಸ ಆದಮೇಲೆ ಅವರಿಗೆ ಸಸ್ಪೆಂಡ್ ಮಾಡ್ತಾರೆ ಅಂದ್ರೆ ಕಾರಣ ಏನದ ದುಡ್ಡು ಇಲ್ಲ ಒಳ್ಳೆ ಶಿಕ್ಷಕರು ನಾನು ಅಂತಿರಲ್ಲ 15-20 ಗಂಟೆ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮಾತಾಡುವಂಗೆ ಮಕ್ಕಳಿಗೆ ಅವರು ಬರೋದಕ್ಕಿಂತ ಮುಂಚೆ 15 ಹುಡುಗರಿದ್ದರು ನಮ್ಮ ಶಾಲೆ ಒಳಗೆ ಇವತ್ತು 150 ಮಕ್ಕಳು ಇರಬೇಕಾದ್ರೆ ಕಾರಣ ಅವರೇ ಇಷ್ಟೆಲ್ಲ ಪಾಲಕರು ಪ್ರತಿಯೊಬ್ಬರು ಭಿನ್ನಮತ ಬರೆದು ಯಾಕೆ ಅವರು ಹಿಂದೆ ಬಂದಾರ ಅಂದ್ರೆ ನಾವು ಯಾರೂ ಊಟ ಮಾಡಲ್ಲ ಇಲ್ಲಿಂದ ಎದ್ದು ಕಲ್ದಲ್ಲಂಗಿಲ್ಲ ಅವರು ಸಸ್ಪೆಂಡ್ ವಾಪಸ್ ತೊಗೋಬೇಕು ಶಿಕ್ಷಕರ ಕರೆಸಿ ನಮ್ಮ ಮಕ್ಕಳ ಸಂಗಟ ಹೋಗಬೇಕು ನಿನ್ನೆ ಸಂತ ನಮ್ಮ ಮಕ್ಕಳು ಊಟ ಮಾಡಿಲ್ಲ ಅವ್ರಿಗೆ ಏನಾದರೂ ಆದರೆ ಇದು ಯಾದಗಿರಿ ಬಂದ್ ಮಾಡಿ ಇವ್ರಿಗೆ ಸೀದಾ ಮಾಡ್ತೀವಿ ನಾವು ಬಂಜಾರ ಸಮಾಜದ ಎಲ್ಲ ಸಂಘಟನೆಗಳು ಸೇರ್ಕೊಂಡು